ನೋಡ್ಬಿಡ್ತು ಅನ್ಸದೆ, ಅದಕ್ಕೆ ಅದ್ ನೋಡ್ಬಿಟ್ಟು ಒಳಗಡೆನೆ ಎಸ್ಕೇಪ್ ಆಗ್ಬಿಟ್ಟಿದೆ. ಅಲ್ಲಿಂದ ನೋಡ್ತಾ ಇದ್ದೆ, ಅಲ್ಲಿ ಆ ಇದ್ರಂತ್ರ ನಿನ್ಕೊಂಡು ನೋಡ್ತಾ ಇದ್ದೆ. ಅವತ್ ಲಾಸ್ಟ್ ಇದು ಇಲ್ಲಿ ತೋರ್ಸಿದ್ನಲ್ಲ, ಇವಾಗ ಅದೇ ಮೂರ್ನಾಯಿಗಳೇನೆ ಅದಕ್ಕೆ ಅಟ್ಯಾಕ್ ಮಾಡ್ಬಿಟ್ಟಿದ್ದು. ಇಲ್ಲಿ ಗ್ಯಾರೇಜ್ ಐತೆ, ಹಿಂದಗಡೆ ಮಾತ್ರ ಗ್ಯಾರೇಜ್ ಇಟ್ಟಿದ್ದೀನಿ. ಇಲ್ಲೊಂದು ಛೋಟ ಗ್ಯಾರೇಜ್ ಐತೆ, ಅದ್ರೊಳಗಡೆ ಎಮರ್ಜೆನ್ಸಿಗೆ ಯಾವ ಟ್ಯಾಬ್ಲೆಟ್ಸ್ ಬೇಕಿರೋ ಸಿಗುತ್ತೆ ನನ್ನ ಹತ್ರ. ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಗಡಿ ಎಲ್ಲ ಓಪನ್ ಮಾಡ್ಬಿಟ್ಟು, ನಾನು ಸ್ನಾನ ಎಲ್ಲ ಮಾಡ್ಕೊಂಡೋಗಿ ಅಂಗಡಿ ಓಪನ್ ಮಾಡ್ಬಿಟ್ಟು ತಿಂಡಿಗೆ ಬಂದೆ. ಇದು ನೋಡಿ ಹೆಂಗ್ ನೋಡ್ತಾ ಐತೆ. ಹಾಯ್ ಮಾಡು. ಏನು ಅಣ್ಣ ಹಾಯ್ ಮಾಡೋದು, ನಾನೇ ಹುಷಾರಿಲ್ಲ ನಾನು. ಹಾಯ್ ಪಾಪ, ಮೊನ್ನೆ ಏನೋ ನಾಯಿ ಕೈಲಿ ಸಿಗಾಕೊಂಡ್ಬಿಟ್ಟಿತ್ತಲ್ಲ, ಅವತ್ತಿಂದ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟೈತಿ. ಇವತ್ತು ಪರವಾಗಿಲ್ಲ, ನೆನ್ನೆ ಇನ್ನೂ ಸೈಲೆಂಟ್ ಇತ್ತು, ಮೊನ್ನೆ ಅದಕ್ಕೂ ಸೈಲೆಂಟ್ ಇತ್ತು. ಮಮ್ಮಿ ಪುಳಿಯೋಗರೆ ಮಾಡ್ತಾವ್ರೆ, ಒಂದ್ 10 ನಿಮಿಷ ಆಗ್ಬೋದು. ಇಲ್ಲ ಆಯ್ತು, ಸುಟ್ಟೋಯ್ತಾಯ್ತು ಕಣಮ್ಮ. ಎಲ್ಲ ಏನಿಲ್ಲ, ಸಿಮ್ಮಲ್ಲಿ ಇಟ್ಟಿದ್ದೀನಿ ಸುಡಕ್ಕೆ. ಮಾಡ್ಕೊಡಿ ಜಲ್ದಿ. ನಾನು ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಟ್ಬಿಟ್ಟು ಇನ್ನೇನು ಮತ್ತೆ ಇಲ್ಲಿಂದ ಹೋದ್ರೆ ಸಂಜೆ ಅಲ್ಲಿ ಬಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋದು. ಸಂಜೆ ಬಂದ್ರೆ ಮನೇಲಿದ್ರೆ ಜಾಸ್ತಿ ಕಂಟೆಂಟ್ ಸಿಗ್ತದೆ, ಕಾಲೇಜ್ಗೆ ಹೋದ್ರೆ ಏನು ಸಿಗಲ್ಲ. ಗಾಡಿನ ರೀಚ್ ಆಗ್ಬರ್ತೀನಿ ಅಷ್ಟರಲ್ಲಿ. ಯಾವುದೋ ಕ್ಯಾನ್ ಬೇರೆ ಇಟ್ಟವ್ರೆ. ಇನ್ನು ಮಮ್ಮಿ ಒಂದ್ 2-3 ಕೆಲಸ ಹೇಳವ್ರೆ, ದೇವ್ರಿಗೆಲ್ಲ ಹೂವು ಹಾಕ್ಬಿಟ್ಟು ಹೋಗು ಅಂತ. ಇದೆಲ್ಲ ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸ್ತೀನಿ. ಗಾಡಿ ಆಮೇಲೆ ಹಂಗೆ ಹೋಗ್ಬೇಕಾದ್ರೆ ಹಂಗೆ ತಗೊಂಡೋಗ್ತೀನಿ. ಎಲ್ಲ ಐತಮ್ಮ ಹೂವ? ನೋಡು, ಇದೊಂದು ಹಾಕ್ಬಿಟ್ಟು ಮುಗಿಸ್ತೀನಿ. ಇವಾಗ ಜಸ್ಟ್ ಬಂದೆ ಮನೆಗೆ. ಏನು ಲೈಟ್ ಹಾಕಿಲ್ಲ ಮಮ್ಮಿ, ಫುಲ್ಲು ಯಾವುದೋ ಪಾಪು ಅಳ್ತಾ ಇತ್ತು ಹಿಂದೆಗಡೆ. ಮಮ್ಮಿ ಪೂಜೆ ಮಾಡ್ತಾವ್ರೆ ಸಂಜೆ. ಮಮ್ಮಿ ಈ ಟೈಮಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? ಇನ್ನೇನು 6 ಗಂಟೆ ಆಗಕ್ಕೆ ಬಂತು. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು, ಇನ್ನೇನು ಚೇಂಜ್ ಮಾಡೋದು, ಒಂದು 5 ನಿಮಿಷ ಹೋಗ್ಬಿಟ್ಟು ಬಂದರೆ ಆಗುತ್ತೆ. ಇದೇ ಡ್ರೆಸ್ಸಲ್ಲಿ ಫೋನ್ ಇಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ, ಚಾರ್ಜ್ ಆಗಿಬಿಟ್ಟು. ಏನು ಕ್ರಿಕೆಟ್ ಆಡೋದಿರ್ಲಿಲ್ಲ, ಸೊ ಅದಕ್ಕೋಸ್ಕರ ಹೋಗ್ಲಿಲ್ಲ. ಕ್ಯಾನ್ ಕೊಡು ಮಮ್ಮಿ, ಹಾಲ್ದು. ಇಟ್ಬಿಟ್ಟು ತೊಳಿಬೇಕಾ? ತೊಳ್ದಿರೋದೆ, ಇದು ಕೊಡಕ್ಕೆ ಅಂತಾನೆ ಬಂದವಳು. ಇದು ಕೊಡಕ್ಕಂತಾನೆ ಬಂದಿದ್ದು. ಹೋಗ್ಬಿಟ್ಟು ಮಾಮೂಲಿ ಹಾಲು ತೊಗೊಂಡು ಬರ್ತೀನಿ. ಇವಾಗ ಹೋಗ್ಬಿಟ್ಟು ಗಾಡಿ ಅದೇನು ಹಾಕಿಲ್ಲ ಒಳಗಡೆ, ಆಮೇಲೆ ಹಾಕೋಣ ಅಂತ ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬಂದು ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಅಂಗಡಿ ಹತ್ರ ಹೋಗ್ಬೇಕು. ಹಂಗೆ ಹೋಗ್ತೀನಿ. ದುಡ್ಡು ತೊಳಿಲ್ಲ, ಗಾಡಿಗೆ ಏನು ತೊಳಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ಒಬ್ಬನೇ ಈಚೆ ಗಡಿಗೆ. ಅಲ್ಲಿ ಹೋಗ್ಬಿಟ್ಟು ನೆನಪಾಗ್ಬಿಡ್ತದೆ ಕೆಲವು ಸತಿ. ಫಸ್ಟ್ ಅದಕ್ಕೆ ಇಲ್ಲೇ ಎಲ್ಲ ನೆನ್ಪು ಮಾಡ್ಬಿಟ್ಟು ಎತ್ಕೊಂಡ್ಬಿಟ್ಟು ಹೋಗ್ತೀನಿ. ಯಾಕೋ ನಮ್ಮ ಬ್ರೋಸ್ ಇವತ್ತು ಫೋನೇ ಮಾಡಿಲ್ಲ ಒಬ್ಬರು. ಮೋಸ್ಟ್ಲಿ ಆಡೋಕ್ಕೆ ಹೋಗಿಲ್ಲ ಅನಿಸ್ತದೆ, ಅದಕ್ಕೋಸ್ಕರ ಯಾರೂ ಫೋನ್ ಮಾಡಿಲ್ಲ. ಬಟ್ ಆಡೋಕ್ಕೆ ಫೋನ್ ಮಾಡಿರೋರು ಎಲ್ಲಿದೆ ಏನು ಅಂತ. ಮತ್ತು ಯಾಕೋ ಯಾರೂ ಫೋನ್ ಮಾಡಿಲ್ಲ ಅಂದರೆ ಎಲ್ಲ ಅವ್ರ ಕೆಲಸದಲ್ಲಿ ಬ್ಯುಸಿ ಅವರೇ ಅಂತಲೇ ಅರ್ಥ. ವೆದರ್ ಮಾತ್ರ ಫುಲ್ ಕ್ಲಿಯರ್ ಆಗೈತಿ ಇವತ್ತು. ವೆದರ್ ಮಾತ್ರ ಮೈಲೇಜ್ ಜಾಸ್ತಿ ಕೊಡ್ತಾ ಇರೋಂಗೈತಿ. ಇನ್ನು ಪೆಟ್ರೋಲೇ ನಿಲ್ತಿರ್ಲಿಲ್ಲ, ಇವಾಗ ಪೆಟ್ರೋಲ್ ನಿಲ್ತೈತೆ. ವೆದರ್ ನೋಡಿ ಯಾವ ಥರ ಐತೆ. ಮನೆ ಹತ್ರ ಇಂದ ಹಾಲೆಲ್ಲ ಕೊಟ್ಬಿಟ್ಟು ಅಂಗಡಿ ಹತ್ರ ಬಂದೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಈಗಲ್ಲ, ಇನ್ನೂ ತುಂಬ ಟೈಮ್ ಐತೆ. ಒಂಥರ ವಾಯ್ಸೆಲ್ಲ ಯಾಕೋ ಕಟ್ಕೊಂಡಾಗ್ಬಿಟ್ಟಿದೆ. ಚಳಿ ಅಲ್ವಾ, ಚಳಿ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸ್ವೆಟ್ರ್ ಯೂಸ್ ಮಾಡಬೇಕು ನಾಳೆಯಿಂದ. ಸೊ ಇವಾಗ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂಗಡಿ ಹತ್ರ. ನಮ್ಮ ಹುಡುಗರು ಯಾರು ಕಾಣಿಸ್ತಲ್ಲ ಇವತ್ತು, ಕ್ರಿಕೆಟ್ ಆಡೋಕ್ಕೆ ಹೋಗಿಲ್ಲ, ಎಲ್ಲೆಲ್ಲ ಹೋಗ್ಯವ್ರಂತೆ. ಸೊ ಅವರೆಲ್ಲ ಬಂದಮೇಲೆ ನೋಡೋಣ. ಅವ್ರು ಬರೋದು ಡೌಟ್ ಇವತ್ತು. ಯಾಕೋ ಎಷ್ಟೊತ್ತಾಯ್ತದೆ ಅಷ್ಟೊತ್ತಿರೋದು. ಇವಾಗಿನ್ನೂ 7 o'clock, 8:30 ಮಾತ್ರ ಕ್ಲೋಸಿಂಗ್ ಟೈಮು. ಅಲ್ಲಿವರೆಗೂ ಕುತ್ಕೊಂಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಅಂಗಡಿ ಐಟಮ್ಸ್ನೆಲ್ಲ ಎತ್ತಿಟ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡಬೇಕು. ಎಲ್ಲರೂ ಬಾಯ್ಸ್ ಎಲ್ಲ ಈಚೆನೇ ಅವರೇ. ಸೊ ನಾನು ಕ್ಲೋಸ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಅಂಗಡಿನ. ಆಲ್ರೆಡಿ ಟೈಮ್ ಆಗೈತೆ, 8:30 ಅನಿಸುತ್ತೆ. ಸೊ ಇವಾಗ ಮೆತ್ತಗೆ ಜೋರಾಗಿ ಹೇಳ್ತಿದ್ದೀನಲ್ಲ, ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂಗಡಿನೆಲ್ಲ. ಚಾರ್ಜರು ಇಲ್ಲ ಇರಲಿ, ಬೆಳಗ್ಗೆ ಬಂದು ಮತ್ತೆ ಬೇಕಾಗುತ್ತೆ ರಿಟರ್ನು. ಇವಾಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ. KP ಬಂದ್ಬಿಟ್ಟು ಬೇಕು ಅಲ್ಲ, ಕಾರ್ಡ್ ಕೊಟ್ಬಿಟ್ಟು ಅವನೇ ಗ್ರೂಪ್ ರಶಿದ್ ಅದಕ್ಕೆ ಹೋಗ್ಬೇಕು. ಲೈಟ್ ಸ್ವಲ್ಪ ಕರೆಕ್ಟಾಗಿ ಬರಲಿಲ್ಲ ಅಂದರೆ, ನಮ್ಮ ಹತ್ರ ಲೈಟ್ ಇದೆ, ನೀಟಾಗಿ ಲೈಟ್ ಬರೋಕ್ಕೆ, ಫೇಸ್ ಬ್ರೈಟಾಗಿ ಕಾಣೋಕ್ಕೆ ಲೈಟ್ ಇದೆ. ಬಂತಲ್ಲ ಎಲ್ಲಮ್ಮ ಓರಿಯೋ ಅಲ್ಲೇ ಐತ್ ನೋಡು. ಹಾಂ, ಈಗ ಇಲ್ಲೆಲ್ಲ ಇದ್ನಲ್ಲ, ಅಲ್ಲೇ ಐತೆ ಹಿಂದೆ. ಹಾಲು ಕುಡಿಯಕ್ಕೆ ಬಂದವಳೆ. ಓರಿಯೋ, ಓಯ್ ಓರಿಯೋ,
ಈಗಪ್ಪ ಡಿಸ್ಟರ್ಬ್ ಮಾಡಿ ಅಷ್ಟೇ. ಅದು ನಾನು ಏನು ಹೇಳಿದ್ರು ಕೇಳಲ್ಲ, ಗಾಡಿ ಹಾಕ್ಬೇಕು. ಇದು ಬಂದ್ಬಿಟ್ಟು ಒಂದು ಹಾಕಿದ್ದೆ, ಇನ್ನೊಂದು ಐತೆ. ಒಂದು ಗಾಡಿ ಐತೆ, ಆ ಗಾಡಿ ಒಳಗಡೆ ಹಾಕ್ಬೇಕು. ಸೊ ಆಮೇಲೆ ಹಾಕೋಣ ನಿಧಾನಕ್ಕೆ. ಇನ್ನೂ ಅಡುಗೆ ಏನು ಮಾಡಿಲ್ಲ. ಮಮ್ಮಿ ಏನಮ್ಮ ಊಟ? ಊಟ ಮೂಲಂಗಿ ಪಲ್ಯ. ಚೆನ್ನಾಗಿರುತ್ತೆ ಮೂಲಂಗಿ ಪಲ್ಯ ಚೆನ್ನಾಗಿರುತ್ತೆ. ಅದಾಗ್ತಾ ಇಲ್ಲ, ಅಲ್ಲಿವರೆಗೂ ರೆಸ್ಟ್ ಮಾಡೋಣ ಸ್ವಲ್ಪ. ಯಾಕೋ ವೆದರ್ ಚೆನ್ನಾಗಿ ಇಲ್ದಿರೋದ್ರಿಂದ ಮೈ ಕೈ ಎಲ್ಲ ನೋತೈತೆ. ಮಲ್ಕೊಂಡು ಇವಾಗ ಡೋಲೋ ಇದ್ರೆ ಡೋಲೋ ತಗೋದು. ನಮ್ದು ಇಲ್ಲಿ ಗ್ಯಾರೇಜ್ ಐತೆ, ಹಿಂದಗಡೆ ಮಾತ್ರ ಗ್ಯಾರೇಜ್ ಇಟ್ಟಿದ್ದೀನಿ. ಇಲ್ಲೊಂದು ಛೋಟ ಗ್ಯಾರೇಜ್ ಐತೆ, ಅದ್ರೊಳಗಡೆ ಎಮರ್ಜೆನ್ಸಿಗೆ ಯಾವ ಟ್ಯಾಬ್ಲೆಟ್ಸ್ ಬೇಕಿರೋ ಸಿಗುತ್ತೆ ನನ್ನ ಹತ್ರ. ಡೋಲೋ ಇಲ್ಲ, ಒಳಗಡೆ ಇರುತ್ತೆ, ಒಳಗಡೆ ಎತ್ಕೋತೀನಿ ಅದನ್ನ. ಇರೋದು ಊಟ ಆಯಿತು. ಜಸ್ಟ್ ನಾನು ಗಾಡಿ ಹಾಕ್ಬೇಕಿತ್ತಲ್ಲ, ಅದಕ್ಕೋಸ್ಕರನೇ ಬಂದೆ ಈಚೆ. ಗಾಡಿ ಹಾಕ್ಬಿಟ್ಟು ಹೋಗೋಣ ಒಳಗಡೆ ಅಂತ. ತುಂಬ ದಿನ ಆದಮೇಲೆ ನೋಡೋಣ, ತಿರ್ಗಾಡೋಣ ಅಂತ ಬಂದೆ. ಬಟ್ ನನಗೆ ಹುಷಾರಿಲ್ದಿರೋ ಕಾರಣ ನಾನು ಹೋಗಲ್ಲ ಈಚೆ, ಮತ್ತೆ ನೆಗಡಿ ಆಗಿಬಿಡುತ್ತೆ ಸುಮ್ಮನೆ. ಸೊ ಅದಕ್ಕೋಸ್ಕರ ಇದೊಂದು ಎಲ್ಲಿದ್ರು ಎದುರಿಸಿ ಓಡ್ತಾ ಇರ್ತದೆ. ಫುಲ್ ನಮ್ಮ ಏರಿಯಾ ಪೀಸ್ ಆಗೈತಿ ಇವಾಗ. ಪೀಸ್ ಆಗಿಲ್ಲಿ ಪೀಸ್. ಓ ಏನೆಲ್ಲ ನನ್ನೇ ಅಟ್ಯಾಕ್ ಮಾಡಕ್ಕೆ ಬಂದು ಇದೇ ನಾಯಿಗಳೇನೆ ನಮ್ಮ ಬೆಕ್ಕುಗಳಿಗೆ ಅಟ್ಯಾಕ್ ಮಾಡಿಬಿಟ್ಟಿದ್ದು. ಇದು ಬಂದಿದ್ದು ನೋಡಿದ್ರೆ ಓ ತಗೋ ಕಾಯ್ಕೊಂಡಿತ್ತು ಅನ್ಸ್ತದೆ. ಅಲ್ಲಿ ಸರ್ಪ್ರೈಸ್ ಅಂದ್ಬಿಟ್ಟು ಕೊಡ್ತು. ಸರ್ಪ್ರೈಸ್ ಅಂತ ಆರತು ನೋಡಿ. ಗಾಡಿ ಹಾಕೊಂಡು ಸಿಂಗಲ್ ಹ್ಯಾಂಡ್ ಹೆವಿ ಕಷ್ಟ ಸ್ವಲ್ಪ. ನಮ್ಮೋರಿ ಅದಕ್ಕೆ ಅನಿಸ್ತದೆ ಓಡೋಗಿದ್ದು. ಅದು ನೋಡ್ಬಿಡ್ತು ಅನ್ಸ್ತದೆ, ಅದಕ್ಕೆ ಅದು ನೋಡ್ಬಿಟ್ಟು ಒಳಗಡೆನೆ ಎಸ್ಕೇಪ್ ಆಗ್ಬಿಟ್ಟಿದೆ. ಅಲ್ಲಿಂದ ನೋಡ್ತಾ ಇದ್ದೆ, ಇದ್ರಂತರ ನಿನ್ಕೊಂಡು ನೋಡ್ತಾ ಇದ್ದೆ. ಅವತ್ತು ಲಾಸ್ಟ್ ಇದು ಇಲ್ಲಿ ತೋರಿಸಿದ್ನಲ್ಲ, ಇವಾಗ ಅದೇ ಮೂರು ನಾಯಿಗಳೇನೆ ಅದಕ್ಕೆ ಅಟ್ಯಾಕ್ ಮಾಡಿಬಿಟ್ಟಿದ್ದು. ಫುಲ್ ಒಂದು ದಿನ ಎಲ್ಲ ಏಟ್ ಆಗಿಬಿಟ್ಟಿತ್ತು. ಡೋರ್ ಹಾಕ್ಬೇಕು ಒಳಗಡೆ, ಫಸ್ಟು ಡೋರ್ ಹಾಕ್ಬೇಕು ಒಳಗಡೆ. ಏನಾರು ಮಿಸ್ ಆಗಿ ಬಂದ್ಬಿಟ್ರೆ ಕಷ್ಟ. ಇದು ಹೋಗ್ಬಿಡ್ತದೆ ಮಿಸ್ ಆಗಿ. ನಾವು ಇದ್ವಿ ಅನ್ನೋ ಇದರಲ್ಲಿ ಹೋಗ್ಬಿಟ್ಟಿರ್ತದೆ. ಅವತ್ತು ಹಂಗೆ ಹೋಗ್ಬಿಟ್ಟು ಕಚ್ಚಿಸ್ಕೊಂಬಂದಿತ್ತು. ಇನ್ನೂ ಚಿಕ್ಕ ಮರಿ, ಆಮೇಲೆ ಏನಾರ ಪಾಪ ಆದರೆ ಸುಮ್ಮನೆ ನಮಗೂ ಬೇಜಾರು, ಅದಕ್ಕೂ ಬೇಜಾರು. ನಾನಿವಾಗ ಫೋನೆಲ್ಲ ಚಾರ್ಜ್ ಹಾಕಿದ್ದೆ. ಇನ್ನೂ ಎಡಿಟಿಂಗ್ ಎಲ್ಲ ಐತೆ, ಎಡಿಟಿಂಗ್ ಎಲ್ಲ ಮಾಡೋಣ. ಇನ್ನೂ ಟೈಮ್ ಹಿಡಿಯುತ್ತೆ. ಮಮ್ಮಿ ಡ್ಯಾಡಿ ಇಬ್ಬರು, ಅಪ್ಪ ಟಿ ವಿ ನೋಡ್ತಾರೆ, ಮಮ್ಮಿ ಒಳಗಡೆ ಕೆಲಸ ಮಾಡ್ತಾವ್ರೆ. ಸೊ ನಾನು ಇವಾಗ ಎಡಿಟ್ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ರೂಮಿಗೆ ಬಂದಿದ್ದೀನಿ. ಇದನ್ನೆಲ್ಲ ಹಾಕಿ ಈಗ ಇನ್ನೂ 9:30. ಸೊ ತುಂಬ ಟೈಮ್ ಇದೆ ಮಾಡೋಕ್ಕೆ ಎಡಿಟ್ ಎಲ್ಲ ಮಾಡಾದ್ಮೇಲೆ ಮಲಗ್ತೀನಿ. ನಿಧಾನಕ್ಕೆ ಮಲಗ್ತೀನಿ ಅಂದ್ಬಿಟ್ಟು ಒಂದು 10:15ಗೆ ಫ್ಲ್ಯಾಟ್ ಆಗಿಬಿಟ್ಟಿರ್ತೀನಿ ನಾನು. ಮಲಗ್ಬಿಟ್ಟು ಎದ್ಬಿಟ್ಟು ಇವಾಗ ಎಡಿಟ್ ನೆನಪಾಯಿತು. ಸೊ ಎಡಿಟ್ ಮಾಡಬೇಕು. ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಚಾನಲ್ಗೋಸ್ಕರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.